ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಿನ್ನೆ ಕೆಇಗೆ ಕಾಲ್ ಮಾಡಿ ನಿಮ್ಮ ಒಂದು ಮೊರಾರ್ಜಿ ದೇಸಾಯಿ 2ನೇ ಸುತ್ತಿನ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಕೇಳಿದಾಗ ಕೆಇದವರು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ಮಾಹಿತಿ ಏನಂತಂದರೆ, ಇನ್ನೂ ಒಂದು ವಾರ ತಡವಾಗುತ್ತೆ ನಿಮ್ಮ ಒಂದು 2ನೇ ಸುತ್ತಿನ ಲಿಸ್ಟನ್ನು ಬಿಡಲಿಕ್ಕೆ ಅಂತ ಹೇಳಿದರು. ಆ್ಯಕ್ಚುಲಿ ನಮ್ಮಗಳಿಗೆ ಆಲ್ರೆಡಿ ಲೇಟ್ ಆಗಿದೆ. ಯಾಕಂತಂದರೆ 1ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು 5ನೇ ತಾರೀಕಿಗೆ ಕ್ಲೋಸ್ ಆಗಿದೆ. ಇವತ್ತು ತಾರೀಕು ನೋಡಿದರೆ 10 ಡೇಸ್ ಆಗ್ತಾ ಬಂತು. ವ್ಯತ್ಯಾಸಗಳು ನೋಡ್ತಾ ಇದ್ದಾರೆ ಅದರ ನೋಡಿ ವ್ಯತ್ಯಾಸಗಳನ್ನು. ಬಟ್ ಅವ್ರು ಹೇಳಿರುವಂಥದ್ದು ಏನಂತಂದರೆ, ಇನ್ನೂ ಡಾಟಾಬೇಸನ್ನು ರೆಡಿ ಮಾಡಿಲ್ಲ. 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಇನ್ನೂ ಒಂದು ವಾರದ ತನಕನೂ ಆಗೋದಿಲ್ಲ ಅಂತ ಹೇಳಿದ್ರು. ಅಂದರೆ ಇವತ್ತು ಅಥವಾ ನಾಳೆ ಬರುವಂಥದ್ದಲ್ಲ, ಇನ್ನೂ ಒಂದು ವಾರ ಆಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನೀವೆಲ್ಲ ಕಾಯ್ತಾ ಇದ್ದೀರಿ ಈಗ ನಮ್ಮ ಒಂದು ಮಗುವಿನ ರಿಸಲ್ಟ್ ಯಾವಾಗ ಬರುತ್ತೆ. ಯಾಕಂದರೆ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದೇ ಇರುವಂಥವ್ರುಗಳಿಗೆ ಸ್ವಲ್ಪ ಟೆನ್ಷನ್ನೇ 2ನೇ ರೌಂಡಲ್ಲಿ ಏನಾಗುತ್ತೆ ಅಂಥೇಳಿ. ಯಾಕಂದರೆ ಮುಂದಿನ ದಾರಿ ನೋಡ್ಕೋಬೇಕಲ್ಲ. ಹೀಗಾಗಿ ನೀವೆಲ್ಲ ಕಾಯ್ತಾ ಇದ್ದೀರಿ. ನೀವು ಕೂಡ ಏನು ಮಾಡಿ ಅಂತಂದರೆ, ಕೆಇಗಳಿಗೆ ಇಲ್ಲಿರುವಂಥ ಪ್ರತೀಕ್ಷಾ ಪ್ರಾಧಿಕಾರಕ್ಕೆ, ಕರ್ನಾಟಕ ಪ್ರತೀಕ್ಷಾ ಪ್ರಾಧಿಕಾರಕ್ಕೆ ನೀವು ಕಾಲ್ ಮಾಡಿ ಮಾಹಿತಿಯನ್ನು ಕೂಡ ಕೇಳ್ತಾ ಇರಿ. ಅವರು ಕೂಡ ನಿಮ್ಗಳಿಗೆ ಏನಂದರೆ ಪದೇ ಪದೇ ಎಲ್ಲರೂ ಕೂಡ ಕಾಲ್ ಮಾಡೋದರಿಂದ ಅದನ್ನು ಏನು ಮಾಡ್ತಾರೆ, ರಿಮೈಂಡರ್ ಅಂತ ತಿಳ್ಕೊಂಡು ಬೇಗನೆ ಮಾಡುವಂಥ ಪ್ರಕ್ರಿಯೆ ಇರುತ್ತೆ. ಮತ್ತೇನಾದರೂ ಮಾಹಿತಿ ತಿಳಿದು ಬಂದರೆ ನಿಮ್ಗೆ ಕೂಡ ನಾನು ಮಾಹಿತಿಯನ್ನು ಅಂದರೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೇನೆ.